ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ರಘುರಾಮ್ ಬಂದಾಯಿತು, ಮತ್ತಷ್ಟು ಹೊಸ ಸತ್ಯಗತಗಳನ್ನ ಹೊತ್ತು ತಂದಾಯಿತು. ಇವಾಗ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋ ಕತೆ ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವ್ರಿಗೆ ಸಂಬಂಧಪಟ್ಟಿದ್ದು. ನಿಜವಾಗ್ಲೂ ತುಂಬ ಟಚಿಂಗ್ ಅನಿಸುತ್ತೆ ಕೆಲವು ಈ ಘಟನೆಗಳು, ಕಥೆಗಳು. ನಾನು ನಿಮಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ, ಒಂಥರ ಮನಸ್ಸಿಗೆ ಸಂಕಟ ಕೂಡ ಆಗುತ್ತೆ. ಪ್ರಣಯ ರಾಜ ಶ್ರೀನಾಥ್ ಅವರ ಮೂಲ ಹೆಸರು ನಾರಾಯಣ ಸ್ವಾಮಿ ಅಂತ. ಪ್ರತಿಯೊಂದು ಮಗುಗೂ ಯಾರೇ ಆಗಲಿ, ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಯಾರೇ ಆಗಲಿ, ಆ ಮಗುಗೆ ಅವರ ಮೊದಲನೇ ಹೀರೋ ಅವರ ತಂದೆನೇ. ಶ್ರೀನಾಥ್ ಸರ್ ಅವ್ರ ಲೈಫ್ನಲ್ಲಿ ಇದು ಅಕ್ಷರಶಃ ಸತ್ಯ ಆದಂಥ ವಿಷಯ. ಯಾಕೆಂತಂದರೆ ಶ್ರೀನಾಥ್ ಅವರು ತಿಂಗಳು ಕೂಸಿರಬೇಕಾದ್ರೆ, ಮಗು ಇರಬೇಕಾದ್ರೆ ಪಾಪ ಅವ್ರ ತಾಯಿಗೆ ಅವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಏನು ಹೇಳ್ತಾರೆ, ಒಂದು ಡಿಸೀಸು, ಕಾಯಿಲೆ ಅಂತ ಹೇಳ್ತೀವಲ್ಲ, ಕ್ಷಯ ಬಂದ್ಬಿಡ್ತಂತೆ. ಪಾಪ ಆ ಕ್ಷಯ ಬಂದ ಮೇಲೆ ತಾಯಿ ಮಗುನ ದೂರ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರ ತಾಯಿಯವರು ಮೈಸೂರಿನಲ್ಲಿರೋರು, ಶ್ರೀನಾಥ್ ಅವರು ಅವ್ರ ತಂದೆ ಜೊತೆ ಬೆಂಗಳೂರಿನಲ್ಲಿ ವಾಸ ಆಗ್ತಿದ್ರು. ಶನಿವಾರ ಭಾನುವಾರ ತಾಯಿಗೆ ಮಗುನ ನೋಡೋದಕ್ಕೆ, ದೂರದಿಂದ ನೋಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರಂತೆ. ಸೊ ಪಾಪ ಶ್ರೀನಾಥ್ ಅವ್ರ ತಂದೆ ಈ ತಿಂಗಳು ಕೂಸು ಶ್ರೀನಾಥ್ ಅವ್ರನ್ನ ಇಟ್ಕೊಂಡು ಟ್ರೈನ್ನಲ್ಲಿ ಮೈಸೂರು ಕರ್ಕೊಂಡೋಗೋರು. ಶನಿವಾರ ಹೋಗಿ ಭಾನುವಾರ ಬರೋದು. ಅವ್ರು ಶನಿವಾರ ಟ್ರೈನಲ್ಲಿ ಹೋಗಬೇಕಾದ್ರೆ ಫೀಡಿಂಗ್ ಬಾಟ್ಲಲ್ಲಿ ಹಾಲನ್ನೆಲ್ಲ ಎತ್ಕೊಂಡು, ಒಂದು ತಂದೆ ತಾಯಿಯಾಗಿ ಕೂಡ ಶ್ರೀನಾಥ್ ಸರ್ನ ನೋಡಿ ಬೆಳೆಸ್ಕೊಂಡಿರುವಂಥ ಜೀವ ಶ್ರೀನಾಥ್ ಸರ್ ಅವ್ರ ತಂದೆದು. ಆಮೇಲೆ ಪಾಪ ಅವ್ರ ತಾಯಿಯವ್ರ ಕಾಲವಾಗ್ಬಿಟ್ರು. ತಂದೆ ತಾಯಿ ಇಬ್ಬರು ಪ್ರೀತಿನೂ ಶ್ರೀನಾಥ್ ಸರ್ಗೆ ಅವ್ರ ತಂದೆನೇ ಕೊಟ್ಟರು. ಶ್ರೀನಾಥ್ ಅವರು ಪುಟ್ಟ ಹುಡುಗ ಅಂತ ಒಂದು ಸ್ಕೂಲಲ್ಲಿ ಆಚಾರ್ಯ ಪಾಠಶಾಲಾ 4ನೇ ಕ್ಲಾಸ್ವರೆಗೂ ನಮ್ಮ ಬೆಂಗಳೂರಿನ ಆಚಾರ್ಯ ಪಾಠಶಾಲಾದಲ್ಲಿ ಓದ್ತಾ ಇದ್ದಿದ್ದವರು. ಅವರು ಹಿಂಗೆ ಒಂದು ಸತಿ ಸ್ಕೂಲಲ್ಲಿ ಏನು ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಅಂದ ತಕ್ಷಣ ಟೀಚರು, ಅವ್ರ ಮೇಸ್ಟ್ರು, ನೀನು ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಅಂದರೆ ನಿನಗೆ ಸರಿಯಾಗಿ ಏಟ್ಗಳು ಬೀಳುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಶ್ರೀನಾಥ್ ಅವ್ರು ಏನು ಮಾಡಿದ್ದಾರೆ, ಸ್ಕೂಲ್ಗೆ ಹೋಗಿಲ್ಲ ಅವರು. ಕಡೆಗೆ ಒಂದು ಸತಿ ಅವ್ರು ಶ್ರೀನಾಥ್ ಅವ್ರ ತಾತ DVG ರೋಡಲ್ಲಿ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಆ ಸ್ಕೂಲ್ ಟೀಚರ್ ಸಿಕ್ಕಿದ್ರಂತೆ. ಹೆಂಗಿದ್ದಾರೆ ನಿಮ್ಮ ಮೊಮ್ಮಗ, ಹುಷಾರಾಗಿದ್ದಾನ? ತುಂಬ ದಿವಸ ಆಯಿತು, ಸ್ಕೂಲ್ಗೆ ಬಂದಿಲ್ಲ. ಸ್ಕೂಲಿಗೆ ಬಂದಿಲ್ವಾ? ಹೌದಾ, ವಿಚಾರಿಸ್ತೀನಿ ಅಂದ್ಬಿಟ್ಟು ಅವ್ರ ತಾತ ಬಂದ್ಬಿಟ್ಟು ಪಾಪ ಕೇಳಿದ್ರಂತೆ, ಏನಪ್ಪ ನೀನು ಸ್ಕೂಲ್ಗೆ ಹೋಗಿಲ್ಲ? ಇಲ್ಲ ಹೋಗಿದ್ನಲ್ಲ, ಸ್ಕೂಲ್ಗೆ ಹೋಗಿದ್ದೀನಿ ನೋಡಿ, ಬ್ಯಾಗಲ್ಲೆಲ್ಲ ಬುಕ್ಸ್ ಇದೆ, ಬ್ಯಾಗಲ್ಲಿ ಬುಕ್ ತೊಗೊಂಡು ನಾನು ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ. ಕ್ಲಾಸ್ಗೆ ಹೋಗಿದ್ದೀನಪ್ಪ? ಅದನ್ನು ಕೇಳಿ, ಕ್ಲಾಸ್ಗೆ ಹೋಗಿಲ್ಲ, ಸ್ಕೂಲ್ಗೆ ಹೋಗ್ತಿದ್ದೆ ಅಂತ ಹೇಳೋರಂತೆ. ಏನಕ್ಕೆ ಹೋಗ್ತಿಲ್ಲ ಕ್ಲಾಸ್ಗೆ ಅಂತ ಕೇಳೋದಕ್ಕೆ, ಇಲ್ಲ ನಂಗೆ ಹಿಂಗೆ ಬಂದರೆ ಇನ್ನೂ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ಹೊಡಿತೀನಿ ಅಂತ ಹೇಳಿದರು, ಅದಕ್ಕೆ ಭಯದಿಂದ ಹೋಗಿಲ್ಲ. ಎಲ್ಲ ಮಾಡಬಾರ್ದು, ಸ್ಕೂಲ್ ಹಂಗೆಲ್ಲ ತಪ್ಪಿಸ್ಕೋಬಾರ್ದು, ನೀನು ಮಾಡಿರೋದು. ಅವ್ರು ಏನಂದರೆ ಶ್ರೀನಾಥ್ ಸರ್ ಫ್ಯಾಮ್ಲಿ, ಅವ್ರ ತಂದೆ ಶ್ರೀನಾಥ್ ಸರು, CR ಸಿಂಹ ಸರು ಎಲ್ಲರೂ ತುಂಬ ಎಮೋಷ್ನಲ್ ಜೀವಿಗಳು. ಎಲ್ಲ ಒಟ್ಟೊಟ್ಟಿಗೆ ಕೂಡು ಸಂಸಾರ, ಒಟ್ಟಿಗೆ ಬೆಳೆದಿದ್ದಲ್ಲ, ತುಂಬ ಭಾವನಾತ್ಮಕವಾದ ಒಂದು ಎಮೋಷನ್ಸ್ಗಳನ್ನ ಇಟ್ಕೊಂಡು ಬೆಲೆ ಕೊಡ್ತಿದ್ದಂಥ ಸಂಸಾರ. ಅವ್ರ ತಾತ ಈ ಇಂಪೋಸಿಷನ್ನು 100 ಸತಿ ಬರ್ಸೋದ್ರಂತೆ, ಇನ್ನು ಮುಂದೆ ನಾನು ಹೀಗೆ ತಪ್ಪು ಮಾಡಲ್ಲ, ಇನ್ನು ಮುಂದೆ ನಾನು ಹೀಗೆ ತಪ್ಪು ಮಾಡಲ್ಲ ಅಂತ ನೋಟ್ಬುಕ್ಕಲ್ಲಿ ಅವರು ಬರ್ಸೋದ್ರಂತೆ. ರಾತ್ರಿ ಎಲ್ಲ ಪಾಪ ಬರ್ತಿದ್ದಾರೆ. ಅವ್ರ ತಾತನಿಗೆ ತುಂಬ ಸಂಕಟ ಆಗೋಯ್ತಂತೆ ಅವ್ರ ಮೊಮ್ಮಗ ಅಷ್ಟೆಲ್ಲ ಬರೀತಿರೋದನ್ನ ನೋಡಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ಮೇಲೆ ಇವರು ಮುಸ್ಕು ಕೂತ್ಕೊಂಡು ಹಾಗೆ ಎದ್ದಿದ್ದಾರೆ ಶ್ರೀನಾಥ್ ಸರು. ಸ್ಕೂಲ್ಗೆ ಹೋಗ್ಬೇಕು, ಅವತ್ತು ಸ್ಯಾಟರ್ಡೇ ಇತ್ತಂತೆ, ಶಾಲೆಗೆ ಹೋಗಬೇಕು. ಮುಸ್ಕು ಹಾಕ್ಕೊಂಡು ಕೇಳಿಸ್ಕೊತಾ ಇದ್ದಾರಂತೆ. ಶ್ರೀನಾಥ್ ಸರ್ ತಂದೆ ಬಂದ್ಬಿಟ್ಟು, ಅಪ್ಪ ಎದ್ದಿಲ್ಲ ಇನ್ನೂ, ನಾರಾಯಣ ಸ್ವಾಮಿ ಸ್ಕೂಲ್ಗೆ ಹೋಗೋದು ಇಲ್ವಾ? ಇಲ್ಲ, ನಾನೇನು ಇಂಪೋಸಿಷನ್ ಕೊಟ್ಬಿಟ್ಟಿದ್ದೆ, ಮಗು ರಾತ್ರಿ ಎಲ್ಲ ಬರೆದಿದೆ, ಎಷ್ಟು ಕೈ ನೋವಿದೆಯೋ ಏನೋ, ಸೋಮವಾರದಿಂದ ಹೋಗಲಿ ಬಿಡು ಅಂತ ಹೇಳಿದ್ರಂತೆ. ಅಂದರೆ ಕೆಲವೊಂದೊಂದು ಬಾಲ್ಯ, ಆ ನೆನಪುಗಳು ಅದೆಲ್ಲ ಯಾವತ್ತಿದ್ರೂ ಹಸಿರಾಗಿರುತ್ತೆ. ಶ್ರೀನಾಥ್ ಸರ್ ಬಗ್ಗೆ ಅಂದರೆ ಅವ್ರ ಫ್ಯಾಮ್ಲಿ ಬಗ್ಗೆ, ಅವರ ತಂದೆ ಬಗ್ಗೆ ಪರ್ಟಿಕ್ಯುಲರ್ಲಿ, ಒಂದು ತಾಯಿ ಇಲ್ಲದೆ ಇರೋ ಮಗುನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ಎಷ್ಟು ಒಬ್ಬ ಒಳ್ಳೆ ವ್ಯಕ್ತಿ ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ನಿಜವಾಗ್ಲೂ ಶ್ರೀನಾಥ್ ಸರ್ ಅವರ ಜೀವನ, ಅವರ ತಂದೆಯವರು ಬೆಳೆಸಿರೋ ರೀತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೆಲ್ಲ ಕೇಳ್ತಿರ್ಬೇಕಾದ್ರೆ ನನಗೆ ಜ್ಞಾಪಕ ಬರೋದು ಇದೇ ಶ್ರೀನಾಥ್ ಸರ್ ಅವರ ಶುಭ ಮಂಗಳ ಹಾಡು, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗರು ನಾನಮ್ಮ. ಅಂದರೆ ನಾವೆಲ್ಲರೂ ಪಯಣಿಗರೇ. ಸೊ ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ ಕತೆನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.